ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಇವಾಗ ತುಂಬಾ ಜನದಲ್ಲಿ ಅರ್ಧಕ್ಕರ್ಧ ಜನ ತಾವು ಮುಂದೆ ಇಂಪ್ರೂವ್ ಆಗ್ಬೇಕು, ಇನ್ನೂ ಚೆನ್ನಾಗಿ ಆಟ ಆಡ್ಬೇಕು, ಜನರ ಮನಸ್ಸಿಗೆ ಹತ್ರ ಆಗ್ಬೇಕು ಅನ್ನೋಕಿನ್ನ ಹತ್ರ ಆದವ್ರನ್ನ ಹೇಗೆ ದೂರ ಮಾಡ್ಬೇಕು, ಹಾಗೇನೆ ಅವ್ರ ಮನಸ್ಸಿಗೆ ಹೇಗ್ ನೋವು ಮಾಡ್ಬೇಕು, ಮೇಲೆ ಮುಂದಕ್ ಹೋಗ್ತಾ ಇರೋರ್ನ ಹಿಂದೆ ಹೇಗ್ ಎಳಿಬೇಕು ಅನ್ನೋದ್ರ ಕಡೆಗೆ ತುಂಬಾ ಜನ ತಲೆಯನ್ನ ಕೆಡಿಸ್ಕೊತಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು, ತಮ್ಮ ಇಂಪ್ರೂವ್ಮೆಂಟ್ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ಬರೀ ಬೇರೆಯವರ ಕಾಲ ಎಳೆಕೆ ನಿಂತಿದ್ದಾರೆ. ಅದರಲ್ಲಿ ರಾಶಿಕಾ ಹಾಗೂ ರಿಷಾ ಅವರು ಕೂಡ ಒಬ್ರು ಅಂತ ಹೇಳ್ಬೋದು. ಇಲ್ಲಿ ಏನ್ ಡಿಸ್ಕಷನ್ ನಡೀತಾ ಇದೆ ಅಂದ್ರೆ, ರಾಶಿಕಾ ಹಾಗೂ ರಿಷಾ ಅವರ ಮಧ್ಯೆ ಡಿಸ್ಕಷನ್ ನಡೀತಾ ಇರುತ್ತೆ. ಆ ಲೆಟರ್ ಏನ್ ಹರಿದು ಹಾಕಿದ್ರು ಅದ್ರ ಬಗ್ಗೆ. ನಾನು ಸೂರಜ್ ಹಾಗೂ ಸ್ಪಂದನ್ ತಗೊಂಡಿದ್ದೆ ಬೆಟರ್ ಆಯ್ತು, ನಾನು ಗಿಲ್ಲಿದು ತಗೋಬೇಕು ಅಂತ ಮಾಡಿದ್ದೆ. ಆದ್ರೆ ಗಿಲ್ಲಿದ್ ತಗೊಂಡಿದ್ರೆ ಅವನಿಗೆ ಫೀಲ್ ಮಾಡ್ಕೋತಾ ಇರ್ಲಿಲ್ಲ, ಅದಕ್ಕೆ ನಾನು ಅವನದು ತಗೋಲಿಲ್ಲ ಅಂತ ಲೆಟರ್ನ ಇಲ್ಲಿ ರಿಷಾ ಅವರು ಹೇಳ್ತಾರೆ. ಆದ್ರೆ ರಾಶಿಕಾ ಅವರು ಗಿಲ್ಲಿಗೆ ಟಾರ್ಗೆಟ್ ಮಾಡ್ಬೇಕು ಅಂದ್ರೆ, ಗಿಲ್ಲಿಗೆ ನೋವಾಗ್ಬೇಕು ಅಂದ್ರೆ ಕಾವ್ಯನ ಟಾರ್ಗೆಟ್ ಮಾಡ್ಬೇಕು ಅಂತ ಇಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿನ ಹೇಗ್ ತುಳಿಬೇಕು, ಕಾವ್ಯನ ಟಾರ್ಗೆಟ್ ಮಾಡಿ ಕಾವ್ಯಗೆ ನೋವು ಕೊಟ್ರೆ ಗಿಲ್ಲಿ ತನಗೇನೆ ಕೆಳಗಡೆ ಬರ್ತಾನೆ, ಅವನಿಗೆ ನೋವಾಗುತ್ತೆ, ಫೀಲ್ ಆಗುತ್ತೆ ಅಂತ ಇಲ್ಲಿ ಇಬ್ರು ಮಾತಾಡ್ಕೋತಾ ಇದ್ದಾರೆ. ಇದು ಫಸ್ಟ್ನೇ ಸರ್ತಿ ಅಂತ ಅಲ್ಲ. ಅಶ್ವಿನಿ ಗೌಡ ಅವ್ರ ಜೊತೆಗೆ ಮುಂದೆ ಮಾತಾಡ್ಬೇಕಾದ್ರೆ ಯಾರಪ್ಪಾ ಅಂದ್ರೆ ರಿಷಾ ಅವರು ಕೂಡ ಹೇಳ್ತಾರೆ, ಇಲ್ಲ ಕಾವ್ಯಗೆ ಗಿಲ್ಲಿನ ದೂರ ಮಾಡ್ಬೇಕು ಅಂತಾನೆ ಕಾವ್ಯದಿಂದ ಗಿಲ್ಲಿ ಅಂತ ನಾನು ಹೇಳೋದು. ಅದರಿಂದ ಆದ್ರೂ ಕಾವ್ಯ ದೂರ ಆಗ್ತಾಳೆ ಅಂದ್ರೆ ಆಗ್ತಾನೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲೇ ಗೊತ್ತಾಗುತ್ತೆ ಇವರ ಮನಸ್ಥಿತಿಗಳು, ಹಾಗೇನೆ ಇವರ ಯೋಚನೆಗಳು ಎಷ್ಟು ಕೆಟ್ಟದಾಗಿದಾವೆ ಅಂತ. ಇವರು ನಾಳೆ ಅಕಸ್ಮಾತ್ ಆಗಿ ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದು ಒಳ್ಳೇದ್ ಅನ್ಸಲ್ಲ, ಅದ್ರಲ್ಲೂ ಕೂಡ ಸ್ವಾರ್ಥ ಇದೆ ಅಂತಾನೆ ಥಿಂಕ್ ಮಾಡ್ಬೇಕಾಗುತ್ತೆ. ಇವರು ತಮ್ಮ ಬಗ್ಗೆ ಒಪಿನಿಯನ್ ನ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಜನಗಳಿಗೆ ಆಚೆ. ಇವರು ಇನ್ನೊಂದು ವಿಷಯನ ತಲೆಯಲ್ಲಿ ಇಟ್ಕೋಬೇಕು, ಏನಪ್ಪಾ ಅಂದ್ರೆ ಕಾವ್ಯ ಹಾಗೂ ಗಿಲ್ಲಿ ಅವರ ಫ್ರೆಂಡ್ಶಿಪ್ ಏನಿದೆ ಅದು ಪ್ಯೂರ್ ಆಗಿದೆ, ಹಾಗೇನೆ ಯಾವುದೇ ಕಲ್ಮಶ ಇಲ್ಲ, ಹಾಗೇನೆ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಹೋಗ್ತಿದ್ದಾರೆ. ಯಾವುದೇ ರೀತಿಯಾದ ಕಲ್ಮಶ ಆಗ್ಲಿ ಅಥವಾ ಅವಳನ್ನ ಬಳಸ್ಕೊಂಡು ಗಿಲ್ಲಿನ ಬಳಸ್ಕೊಂಡು ಕಾವ್ಯ ಅವರಾಗ್ಲಿ ಇಲ್ಲಿ ಪ್ರೂವ್ ಮಾಡ್ಕೊಳ್ತಾನೆ ಇಲ್ಲ. ತಮ್ಮ ಆಟನ ತಾವು ಸರಿಯಾಗಿ ಆಡ್ತಿದ್ದಾರೆ. ಅವ್ರ ಫ್ರೆಂಡ್ಶಿಪ್ ಏನಿದೆಯೋ ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕೋ ಎಷ್ಟೆಷ್ಟು ಇರ್ಬೇಕೋ ಅವ್ರು ಅಷ್ಟೇ ಇದ್ದಾರೆ. ಗಿಲ್ಲಿ ಅವರು ಸ್ವಲ್ಪ ಕಾಮಿಡಿ ಮಾಡ್ಬೋದು ಕಾವ್ಯ ಅವರ ಕಾಳನ್ನ ಎಳಿತಾ, ಆದ್ರೆ ಅವ್ರ ಮನಸ್ಸಲ್ಲಿ ಇರೋದು ಕೂಡ ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದು ಮೊನ್ನೆನೆ ಗೊತ್ತಾಗಿದೆ. ಅವರು ಅದನ್ನ ಕ್ಲಾರಿಫೈ ಕೂಡ ಮಾಡಿದ್ದಾರೆ, ಗಿಲ್ಲಿ ಅವರಾಗಿರ್ಬೋದು ಹಾಗೇನೆ ಕಾವ್ಯ ಅವರಾಗಿರ್ಬೋದು. ಆದ್ರೆ ಅವರ ಫ್ರೆಂಡ್ಶಿಪ್ ನ ನೋಡೋಕೆ ಹೊಟ್ಟೆ ಉರ್ಕೊಳ್ಳೋರೆ ಜಾಸ್ತಿ ಆಗಿದ್ದಾರೆ, ಹಾಗೇನೆ ಅವ್ರಿಬ್ರು ದೂರ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಶಾ ಅವರು ಅಷ್ಟೇ ಸ್ಟಾರ್ಟಿಂಗ್ ಬಂದ ತಕ್ಷಣ ಗಿಲ್ಲಿಗೆ ಹತ್ರ ಆಗಿ ಕಾವ್ಯನ ದೂರ ಮಾಡಕ್ ನೋಡ್ತಾರೆ, ಅದಾಗಲ್ಲ. ಹಾಗೇನೆ ರಾಶಿಕಾ ಅವರು ಕೂಡ ತುಂಬಾ ಕಡೆ ಕಾವ್ಯನ ತುಂಬಾ ಇವ್ರಿಗೂ ಏನು ನಡೆದಿಲ್ಲ ಅಂದ್ರೂ ಅವ್ರನ್ನ ತುಂಬಾನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಹಾಗೇನೆ ಇವಾಗ ಸೂರಜ್ ಅವರು ಕಾವ್ಯ ಹಾಗೂ ಗಿಲ್ಲಿಗೆ ಹತ್ರ ಆಗ್ತಿರೋದು ಅವ್ರಿಬ್ರಿಗೂ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ರಾಶಿಕಾ ಅವರು ತುಂಬಾ ಮನಸ್ಸಲ್ಲಿ ಯೋಚನೆ ಮಾಡಿ ಟಾರ್ಗೆಟ್ ಮಾಡ್ತಾರೆ, ಹಾಗೇನೆ ಒಳಗಡೆ ಒಂದು ಹೊರಗಡೆ ಒಂದು ಅನ್ನೋ ರೀತಿ ಇದ್ದಾರೆ ಅಂತ ಹೇಳ್ಬೋದು. ಮನಸ್ಸಲ್ಲಿ ಏನೇನೆಲ್ಲ ಕೆಟ್ಟ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಆ ರೀತಿ ಯೋಚನೆ ಮಾಡಿನೇ ನಿಧಾನವಾಗಿ ಹೆಜ್ಜೆ ಇಡ್ತಾರೆ, ಹಾಗೇನೆ ಅವರು ಎಲ್ಲೂ ತಮ್ಮ ಮನಸ್ಸಲ್ಲಿರೋದನ್ನ ಜಾಸ್ತಿ ಹೊರಗೆ ಹಾಕಕ್ ಹೋಗಲ್ಲ, ಅದಕ್ಕೆ ಬೇರೆ ರೀತಿಯ ಬಣ್ಣನ ಕೊಡ್ತಾರೆ ಅಂತ ಹೇಳ್ಬೋದು. ಕಾಯ್ದು ನೋಡೋಣ. ಏನೇ ಆದ್ರೂ ಕೂಡ ಗಿಲ್ಲಿ ಹಾಗೂ ಕಾವ್ಯ ಅವರು ಬೆಸ್ಟ್ ಅಂತ ಹೇಳ್ಬೋದು. ಅವರ ಸ್ನೇಹನ ಒಡೆಯೋಕ್ಕೂ ಆಗಲ್ಲ. ನಿನ್ನೆ ಏನ್ ಪತ್ರಗಳು ಬಂದಿದ್ವೋ ಅದ್ರಲ್ಲಿ ಕೂಡ ನೋಡ್ಬೋದಿತ್ತು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಎಲ್ಲಿಗಿದೆ ಅಂತ. ಇಬ್ಬರದನ್ನು ಅವ್ರಿಗೆ ಗೊತ್ತಿಲ್ಲ ಇವ್ರು ತಗೊಂಡ್ ಬರ್ತಾರಂತ, ಇವ್ರಿಗೆ ಗೊತ್ತಿಲ್ಲ ಅವ್ರು ತಗೊಂಡ್ ಬರ್ತಾರಂತ. ಇಬ್ರು ಮಾತಾಡ್ಕೊಂಡಿಲ್ಲ ಅಂದ್ರು ಕರೆಕ್ಟ್ ಆಗಿ ಗಿಲ್ಲಿ ಅವ್ರು ಎತ್ಕೊಂಡ್ ಬರ್ತಾರೆ. ಗಿಲ್ಲಿ ಎತ್ಕೊಂಡ್ ಬರ್ತಾನೆ ಅನ್ನೋ ನಂಬಿಕೆ ಮೇಲೆನೆ ಕಾವ್ಯ ಅವ್ರು ಕೂಡ ಬಿಟ್ಟು ಬರ್ತಾರೆ. ಅದರಿಂದಾನೇ ಅವ್ರಿಗೆ ಲೆಟರ್ ಕೂಡ ಸಿಕ್ತು ಅಂತ ಹೇಳ್ಬೋದು. ಇದ್ರ ಮೇಲೆ ಗೊತ್ತಾಗುತ್ತೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಯಾವ ಲೆವೆಲಿಗಿದೆ ಅಂತ. ಇನ್ನಾದ್ರೂ ಇವರು ತಿಳ್ಕೊಂಡು ತಮ್ಮ ಆಟದ ಕಡೆಗೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.